ಹಾಯ್ ನಮಸ್ತೆ, ಹೇಗಿದ್ದೀರಾ? ಇವತ್ತು ಸಂಡೇ ದಿನ ಸಾಯಂಕಾಲ ನಾವು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ. ಎವ್ರಿ ಸಂಡೇ ನನಗೆ ಫಂಕ್ಷನ್ ಎಲ್ಲ ಬ್ಯುಸಿ. ಇವತ್ತೊಂದು ಬ್ಯುಸಿ ಶೆಡ್ಯೂಲ್ ಸೈಡ್ ಇಟ್ಟು ಈ ಸಾಯಂಕಾಲ ಒಂದು 5 ಗಂಟೆ ಆಗಿದೆ, ಹೋಗ್ತೇವೆ. ನಾನು ಮತ್ತು ನನ್ನ ಮಗ ಇಂಜಲ್ ಮೂವರು ಸೇರಿ ಹೋಗ್ತೇವೆ. ಸ್ವಲ್ಪ ಪೋರಮಾಲಿಗೆ ಅಲ್ಲಿ ಸ್ವಲ್ಪ ಕೂಲ್ ಆದ ಪ್ಲೇಸ್ ಅಲ್ಲ, ತಂಪಾದ ಏಷ್ಯಾಗೆ ಅಲ್ಲಿ ಸ್ವಲ್ಪ ಹೋಗುವ. ತುಂಬ ಸೆಕೆ ಆಗ್ತಾ ಉಂಟು. ನಿನ್ನೆ ಸ್ವಲ್ಪ ಮಳೆ ಬಂತು, ಇವತ್ತು ತುಂಬ ಸೆಕೆ ಆಗ್ತಾ ಉಂಟು. ಸುಮಾರು ಒಂದು 5 ಗಂಟೆ ಆಗಿದೆ. 5 ಗಂಟೆ ಹೋಗಿ ಒಂದು ರೌಂಡ್ಸ್ ಮಾಡಿ ಬರೋಣಲ್ಲ. ಯಾವಾಗಿಂದ ಹೋಗಬೇಕು ರಜೆಯಲ್ಲಿ ಈ ಸಲ ಎಲ್ಲಿ ಸಲ ಇಲ್ಲಿ ಲೋಕಲ್ಸ್ ನಮ್ಗೆ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಯಾಕೆಂದರೆ ಬ್ಯುಸಿ. ನನ್ನ ಮಗಂತೂ ಬ್ಯುಸಿಯೇ. ಎಕ್ಸಾಮ್ ಆಗಿ 3 ಡೇಸ್ ಔಟಿಂಗ್ ಹೋದ ಬಂದ, ಮತ್ತು ಅವ್ನು ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಹೋದಾಗ ನೈಟ್ 7:30 ಆ ಥರ ರೀಚ್ ಆಗ್ತೇನೆ. ನಾನು ನನ್ನ ಮಗಳು ಇಬ್ಬರು ಎಂತ ಮಾತಾಡೋದು, ಎಂತ ಮಾಡೋದು, ಕೆಲಸ ಮಾಡೋದು, ಮೊಬೈಲಲ್ಲಿ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ಅಷ್ಟೇ. ಮಲಗೋದು ಅಂತ 11 ಗಂಟೆಗೆ ಹಾಗೆ ಸ್ವಲ್ಪ ಹೋಗುವ. ಔಟಿಂಗೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಮತ್ತೆಂತ ಹೇಳುವುದಂದರೆ, ಮಳೆ ನಿಮ್ಮ ಊರಲ್ಲಿ ಮಳೆ ಇದೆಯಾ? ನಮ್ಮೂರಲ್ಲಿ ನೋಡಿ ಎಂತ ಮೋಡ ಆಗ್ತದೆ, ಮಳೆ ಬರುವುದಿಲ್ಲ. ಮೋಡ ಬಂದರೆ ಮಳೆ ಬರ್ತದೆ ಅಂತ ನಾವು ಕಾದು ಕೂತ್ಕೊಳ್ಳೋದು, ಮೋಡ ಎಲ್ಲಿಗ ಹೋಗ್ತದೆ. ಯಾವ ಊರಲ್ಲಿ ಮಳೆ ಬರ್ತದೆ ಹೇಳಿ? ನಿಜವಾಗಿ ಈ ಸಲ ಸೆಕೆ ಅಂದರೆ ಹೇಳತೀರೋದು, ಅಷ್ಟು ಸೆಕೆ ಆಗಿ ಎಲ್ಲರ ಬಾಯಲ್ಲಿ ಒಂದೇ ಮಾತು, ಸೆಕೆ. ಅಂದರೆ ಈಗ ಎಲ್ಲರೂ ಮಳೆಗೆ ಕಾಯ್ತಾ ಇದ್ದಾರೆ. ಮಳೆ ಬಂದಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಮಳೆ ಯಾಕೆ? ಮಳೆ ಅಲ್ಲ ಮಳೆ. ಸರಿ, ನಾವೀಗ ಹೋಗ್ತಾ ಇದ್ದೇವೆ ಹೊರಗಡೆ. ಎಲ್ಲಿ ಅಂತ ಡಿಸೈಡ್ ಮಾಡಿ, ಬಟ್ ನಾವು ರೆಡಿ ಆಗಿದ್ದೇವೆ. ಪೋರಮಾಲಿಗೆ ಹೋಗೋಣ, ಸಿಟಿ ಸೆಂಟರ್ಗೆ ಹೋಗೋಣ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗುವ? ಅಲ್ಲಿ ಪೋರಮಾಲಿಗೆ. ಸರಿ, ಅವನ ಮಗನ ಇಚ್ಛೆ ಪ್ರಕಾರ ಪೋರಮಾಲಿಗೆ ಹೋಗುವ. ಯಾಕೆಂದರೆ ಅವ್ರು ಹೇಳುವುದಿಲ್ಲ, ಎಲ್ಲಿ ಸಾಗ್ಬೋದು. ನಾನೆಂಥದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ರೆ ಉಂಟಲ್ಲ, ಅವನಲ್ಲಿ ಕೇಳಿದ್ರೆ ಇವತ್ತು ಏನು ಮಾಡಿ, ಏನಾದರೂ ಮಾಡಿ ಆ ಥರ. ಟಿಫಿನಿಗೆ ರೈಸ್ ಕೊಡಲ ಅಲ್ಲ, ಬ್ರೇಕ್ಫಾಸ್ಟ್ ದೋಸೆ ಇಡ್ಲಿ ಎಲ್ಲ ಮಾಡಿದ್ರೆ ಉಂಟಲ್ಲ, ಯಾವುದು ಸಾಕ್ಬೋದು. ಆಗ ಹೇಳೋದು ನನಗೆ ಬೇಸರ ಆಗೋದು. ಒಂದು ಆಪ್ಷನ್ ಉಂಟಲ್ಲ, ಅದನ್ನು ಹೇಳ್ಬೇಕಂತ ಹೇಳೋದು ಇಲ್ಲ. ಮತ್ತು ನಾನು ಬಿಡೋದು ಸರಿ, ನನಗೆ ಇಷ್ಟ ಆದದ್ದು ನಾನು ಕೊಟ್ಟು ಬಿಡೋದು. ಇವತ್ತೇನ ಡೈರೆಕ್ಟ್ ಪೋರಮಾಲ ಅಂತ ಹೇಳಿದ, ಇಲ್ಲಾಂದರೆ ಎಲ್ಲಿ ಸಾಕ್ತಾರಲ್ಲ ಆ ಥರ ಅವನ ಮಗ. ಇವಳತ್ರ ನೋಡ ಕೇಳೋ ಡೈರೆಕ್ಟ್, ಏಂಜಲ್ ಎಲ್ಲಿಗೆ ಹೋಗುವ? ಪೋರಮಾಲಿಗೆ ಹೋಗೋಣ, ಸಿಟಿ ಸೆಂಟರ್ಗೆ ಹೋಗೋಣ? ಪೋರಮಾಲಿ ಪಬ್ಬಸಿಗೆ ನೋಡಿ ಅಂತೆ ಬುಕ್ಕಿಂಗ್ ಆಗಿದೆ. ಪಬ್ಬಸ್ ಬೇಡ ಇವತ್ತು, ತಿನ್ನೋದಕ್ಕೆ ಮಾತ್ರ. ಅವ್ಳು ತಿನ್ನೋದಕ್ಕೆ ಮಾತ್ರ. ನಾನು ಸ್ವಲ್ಪ ಅರ್ಜೆಂಟ್, ಸ್ವಲ್ಪ ಕೆಲಸ ಉಂಟು, ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಸ್ವಲ್ಪ ಒಂದು ಶಾಪಿಂಗ್ ಮಾಡಲಿಕ್ಕುಂಟು. ಅದು ನೆಕ್ಸ್ಟ್ ನಾನು ಹೇಳ್ತೇನೆ ಯಾಕೆ ಶಾಪಿಂಗ್ ಮಾಡಲಿಕ್ಕೆ ಹೋದದಂತೇಳಿ. ಈಗ ಹೇಳಲ್ಲ, ಸೀಕ್ರೆಟ್ ಆಗಿ ಸ್ವಲ್ಪ ಹೋಗುವ. ಏನು ತಗೊಳ್ತೀನಿ ಅಂತ ನೋಡ, ಅಲ್ಲಿ ಹೋದ ಮೇಲೆ ಡಿಸೈಡ್ ಮಾಡೋದು. ಬಟ್ ನಾನೀಗ ಡಿಸೈಡ್ ಮಾಡಲಿಲ್ಲ. ನನಗೆ ಇಷ್ಟ ಆದದ್ದು ನಾನು ತಗೊಳ್ತೀನಿ, ಬಟ್ ನೋಡ. ಓಕೆ, ಯಾಕೆ ನಾನು ಶಾಪಿಂಗ್ ಮಾಡಿದೆ, ಯಾರಿಗೋಸ್ಕರ, ಅದನ್ನು ಮತ್ತೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ಬೋದು. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನೆಲ್ಲ ಪೋರಮಾದಲ್ಲಿ ಮಾಡ್ತೇನೆ, ಶಾಪಿಂಗ್ ಮಾಡ್ತೇನೆ, ಎಲ್ಲಿ ಹೋಗ್ತೇನೆ ಎಲ್ಲ ನಮ್ಮ ಸ್ವಲ್ಪ ವೀಡಿಯೋ. ಓಕೆ, ಸರಿ ಹೋಗೋಣ. ನಾವು ಸ್ವಲ್ಪ ನೀರು ಕೊಡು ನೋಡಿ, ಖಾಲಿ ಬಾಟಲ್. ಈಗ ಜಸ್ಟ್ ನೀರು ಕುಡ್ದದಷ್ಟೇ, ಬಾಯಿಗೆ ಆಗ್ತಾ ಉಂಟು. ಅಂದರೆ ಇವತ್ತು ನಾವು ಚಿಕನ್ ಏನೇ ಮಾಡಲಿಲ್ಲ. ನಿನ್ನೆದು ಬೂತಾಯಿದು ಗ್ರೇವಿ ಇತ್ತು, ಅದರಲ್ಲಿ ಊಟ ಮಾಡಿದೆ. ಚಿಕನ್ ತಿನ್ನಲಿಕ್ಕೆ ಮನಸ್ಸಿಲ್ಲ, ಯಾಕಂತ ಗೊತ್ತಿಲ್ಲ. ಈ ಸೆಕೆಗಾಲದಲ್ಲಿ ನಾನ್ ವೆಜ್ ಬೇಡ. ಬೂತಾಯಿ ಸ್ವಲ್ಪ ಗ್ರೇವಿ ಮಾಡಿದೆ, ಮಕ್ಕಳಿಗೆ ಆಗ್ತಾರೆ ತಿನ್ನಿ ಅಂತ ನಾನು ಕೊಟ್ಟೆ. ಏನು ಮಾಡಲಿಲ್ಲ. ಸಂಡೇ ನಾನು ಫಸ್ಟ್ ಟೈಮ್ ಜಾಸ್ತಿ ಮಾಡ್ತೇನೆ. ನಿಜವಾಗಿ ನಾನು ಹೇಳ್ತೇನೆ ಫ್ರೆಂಡ್ಸ್, 3 ವಾರದಿಂದ ಚಿಕನ್ ಮಾಡಲೇ ಇಲ್ಲ. ಹೌದಲ್ವಾ? ಹೌದು, ಚಿಕನ್ ಮಾಡಲೇ ಇಲ್ಲ. ನಿನ್ನೆ ಒಂದು ನಾನು ತಂದಿದ್ದೇನೆ, KFC ತಂದಿದ್ದೆ. ನಂದೊಂದು ಗೆಸ್ಟ್ ಇಟ್ರಿ ಇಲ್ಲಿ, ಅವರಿಗೋಸ್ಕರ ನಾನು KFC ಮತ್ತು ಬರ್ಗರ್ ತಂದೆ. ಬಟ್ ಅದರ ವೀಡಿಯೋಸ್ ನಾನು ತೆಗಿಲಿಲ್ಲ, ಬ್ಯುಸಿ ಇದ್ದೆ. ಆವಾಗ ಮಕ್ಕಳಿಗೊಂದು ಅವಕಾಶ ಸಿಕ್ಕಿತ್ತು ತಿನ್ನಲಿಕ್ಕೆ. ಇಲ್ಲಾಂದರೆ ನಾನು 3 ವಾರದಿಂದ ನಾನ್ ವೆಜ್ ಮೇನ್ ಮಾಡ್ತಾ ಇದ್ದೆ. ಚಿಕನ್ ಮಟನ್ ಏನಿಲ್ಲ, ಯಾಕಂದರೆ ಬೇಡ ಅನ್ನೋದು. ಯಾಕೆ ನಾನು ಅದು ನೋಡುವಾಗ ಫಂಕ್ಷನಲ್ಲಿ ಎಂತೂ ತಿಂತೇವೆ, ಮನೆಯಲ್ಲಿ ಮಾಡೋದು ಬೇಡ ಅಂತ.
ನಿಜವಾಗಿ ನನ್ನ ಫ್ರಿಜ್ಜಲ್ಲಿ ಉಂಟು, ಯಾವಾಗ ನೋಡಿ ಚಿಕನು ಎಲ್ಲ ಇರ್ತದೆ. ಈ ಸಲ 3 ವಾರ ಚಿಕನ್ ಅವನು ಯೋಚಿಸೋನು ಯಾಕೆ ಇವಳು ಚಿಕನ್ ಆರ್ಡರ್ ಕೊಡೋದಿಲ್ಲ ಅಂತೇಳಿ. ಬಿಸಿಲಿಗೆ ಚಿಕನ್ ತಿನ್ನಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ಹೋಗಲಿ ಅಂತೇಳಿ. ಮಳೆ ಬಂದ ನಂತರ ಮತ್ತೆ ಸ್ಟಾರ್ಟ್ ಆಗ್ತದೆ ಚಿಕನ್. ಓಕೆ ಸರಿ, ನನ್ನ ಮಗಳ ಸ್ಟೈಲೇ ಮುಗಿಲಿಲ್ಲ. ಸ್ವಲ್ಪ ನೀರು ಕುಡಿಯೋ. ನೀರು ಬಿದ್ದರೆ ನಾನೇ ಒರೆಸ್ಬೇಕು. ಈ ಮಕ್ಕಳು ನನಗೆ ಹೆಲ್ಪ್ ಮಾಡುವವರಲ್ಲ. ಸರಿ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದ್ದೇವೆ ಪೋರಮಾಲಿಗೆ. ನೀವು ಕೂಡ ಬನ್ನಿ. ನೀವು ಬಂದರೆ ನಾನು ಪಬ್ಬಸಿಗೆ ಕತ್ಕೊಂಡು ಹೋಗ್ತೀನಿ. ಓಕೆ ಬನ್ನಿ. ಕೂಲ್ ನಮ್ಮ ಅಲ್ಲ, ಫ್ರೆಂಡ್ಸಿಗೋಸ್ಕರ ನಾನು ಹೇಳಿದೆ, ನಿಮಗೋಸ್ಕರ ಹೇಳಲಿಲ್ಲ. ನೋಡಿ ಆ ಫ್ರೆಂಡ್ಸ್ ಯಾರು ನಾನು ಬರ್ತಾರೆ, ಡೆಫಿನೆಟ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಒಂದು ವೇಳೆ ನೀವು ಬರೋದಿದ್ರೆ ನಾನಿಲ್ಲ, ಹೊರಮನೆಗೆ ಹೋಗು. ನಾನು ಸ್ವಲ್ಪ ಕೆಲಸ ಉಂಟು, ಅದು ಮುಗಿಸಿ ಬರೋದು. ಯಾಕೆಂದರೆ ಸ್ವಲ್ಪ ಹೊರಗಡೆ ಹೋಗಿ ಅದು ಕೂಲ್ ಆಗ್ಯದು, ಫ್ರೆಶ್ ಅಪ್ ಆಗಿ ಬರುವ ಅಂತೇಳಿ ಹೊರಟಿದ್ದೀನಿ. ಓಕೆ ಹೋಗ. ಹಲಸಿನ ಹಣ್ಣಿದು ಸೀಸನ್ ಈಗ. ಎಲ್ಲ ಕಡೆ ಹಲಸು ಮೇಳ. ನಿಮಗೆ ಗೊತ್ತಿರ್ಬೋದು, ಕದ್ರಿಯಲ್ಲಿ ಇತ್ತು ಮತ್ತು ಈಗ ಬೆಂದೂರ್ವೆಲ್ಲಲ್ಲಿ ಉಂಟಂತೆ. ಈಗ ಪಿಜ್ಜಾ ಮಾಲ, ನೆಕ್ಸಸ್ ಮಾಲಲ್ಲಿ ಇಟ್ಟಿದ್ದಾರೆ. ನಿಜವಾಗಿ ನಮಗೆ ಗೊತ್ತಿರಲಿಲ್ಲಲ್ಲ. ಇಲ್ಲಿ ಒಂದು ರಶ್ ನೋಡಿ ಅಂತ ಹೇಗೆ ಉಂಟಂತ. ಒಳಗೆ ಹೋಗ್ತಾ ಇರುವಾಗ ಎಲ್ಲ ಐಟಮ್ಸು, ನಮಗೆ ಬೇಕಾದ ಎಲ್ಲ ಐಟಮ್ಸ್ ಅಲ್ಲಿ ಅವೈಲೇಬಲ್ ಇತ್ತು. ಏನು ಬೇಕಿತ್ತು ಅದೆಲ್ಲ ಇತ್ತು. ನೋಡಿ ಹಲಸಿನ ಹಣ್ಣು ನೋಡಿ ಎಷ್ಟು ಉಂಟು ನೋಡಿ. ಅಂದರೆ ಹಲಸಿದ್ದೇ ಸ್ಮೆಲ್ ಅಂದರೆ ಹೇಳದಿರೋದು ಒಳಗೆ ಹೋಗುವಾಗ. ಇಲ್ಲಿ ನಾನೊಂದು ಲೆಮನ್ ಪಿಕ್ಕಲ್ ತಗೊಂಡು ನೋಡಿದೆ. ಇದು ಆಲ್ರೆಡಿ ನನ್ನ ಮನೇಲಿ ಇತ್ತು. ಬರ್ತಾ ಮುಂದಕ್ಕೆ ಬರ್ತಾ ಇರುವಾಗ ಹನಿ ವೆರೈಟಿ ಐಟಮ್ಸ್ ಎಲ್ಲ ಇತ್ತು. ನಾನು ನೋಡ್ತಾ ಹೋದೆ, ಬಟ್ ನನಗೆ ಇಷ್ಟವಾದದ್ದು ನೋಡುವ ಸಿಗ್ಬೋದು ಅಂತೇಳಿ ಹೋಗ್ತಾ ಇದ್ದೆ. ಬಟ್ ಯಾವುದ್ರಲ್ಲಿ ನಾನು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ನಿಮಗೆ ಗೊತ್ತಲ್ಲ, ಮಕ್ಕಳಿಗಂತೂ ಹಲಸಿನ ಹಣ್ಣು ಅಂದರೆ ಅಷ್ಟು ಇಷ್ಟ ಇಲ್ಲ. ನನಗಂತೂ ತುಂಬ ಇಷ್ಟ. ಬಟ್ ನಾನು ಒಬ್ಬಳೇ ಏನು ಮಾಡೋದು ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಮಕ್ಕಳು ನನ್ನ ಹಿಂದೆನೇ ಬರ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇಲ್ಲಿ ಹಲಸಿನ ಹಣ್ಣಿದ್ದು ವೆರೈಟಿ ತಿಂಡೀಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ವೆರೈಟಿ ಅಂದರೆ ತುಂಬ ವೆರೈಟಿ ತಿಂಡೀಸ್ ಎಲ್ಲ ಫ್ರೈ ಮಾಡ್ತಾಯಿದ್ರು. ಬಟ್ ನನಗೆ ತಿನ್ನುವ ಅಂತ ಆಗ್ತಾ ಆಯಿತು, ಆದರೆ ನನ್ನ ಮಕ್ಕಳು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಇಲ್ಲಿ ಒಂದು ಹಲಸಿನ ನೋಡಿದೆ, ತಗೊಳ್ಳುವಂಥ ಕೈ ನಾನು ಮುಟ್ಟಿ ನೋಡಿದೆ, ಬಟ್ ನಾನು ತಗೊಳ್ಳಿಲ್ಲ. ಅಲ್ಲಿ ನಿಲ್ಲಲಿಕ್ಕೂ ಸಹ ಆಗ್ತಾ ಇರಲಿಲ್ಲ, ಅಷ್ಟು ಸೆಕೆ ಇತ್ತು. ನೋಡಿ ಅಲ್ಲಿಂದ ನಾವು ಸೀದಾ ಬಂದೆ ಎಂಟ್ರೆಸ್ಸಲ್ಲಿ. ನೋಡಿ ರಶ್ ಆಗಿ ಇಲ್ಲಿ ನೋಡಿ ಕಾರ್ ಶೋ ಇಟ್ಟಿದ್ರು. ತುಂಬ ಒಳ್ಳೆ ಕಾರೆಲ್ಲ ಶೋ ಆಗಿಟ್ಟಿದೆ. ಯಾಕೆಂದರೆ ನಾವು ಇಲ್ಲಿ ನಮಗೆ ಬೇಕಾದ ಕಾರನ್ನು ಚೂಸ್ ಮಾಡ್ಬೋದು. ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಕಾರಿದ್ದು ಶೋ ಅಂದರೆ ಕಾರ್ ಎಲ್ಲಿ ನೋಡಿದ್ರೆ ಅವನು ಇಂಟ್ರೆಸ್ಟ್ ತುಂಬ ಮಾಡ್ತಾನೆ. ಫ್ರೆಂಡ್ಸ್, ನಾವು ಈ ಕಡೆ ಬಂದಿದ್ದೇವೆ. ನೋಡಿ ಏನಂತ ನಿಮಗೆ ಗೊತ್ತಿರ್ಬೋದು, ಇದು ಪರ್ಫ್ಯೂಮ್ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಇವರೇ ಮಾಡೋದು. ಅಂದರೆ ಇದು ಸಿಟಿ ಸೆಂಟರ್ಸೇ ಉಂಟು. ಈಗ ಇಲ್ಲಿ ಫೋರಮಾಲೆ ಸಹ ಉಂಟು ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಸಹ ಹಾಕಿದ್ದೇನೆ. ಇಲ್ಲಿ ನಾವು ಒಂದು ಪರ್ಚೇಸ್ ಮಾಡಿ, ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ನೆಕ್ಸ್ಟ್ ತಗೊಳ್ತೀನಿ ಅಂತೇಳಿ. ಲಾಸ್ಟ್ ಇಯರ್ 1 ಇಯರ್ ಬ್ಯಾಕ್ ನಾನು ತಗೊಂಡಿದ್ದೆ. ಮೇಕ್ ಯುವರ್ ಓನ್ ಪರ್ಫ್ಯೂಮ್ ಅಂದರೆ ನಾವೇ ಮಾಡಿ ಕೊಡೋದು ಅಂತೇಳಿ ಅಷ್ಟು ಅದರಲ್ಲಿ ಬರೆದಿದ್ದಾರೆ. ಅಲ್ಲಿ ನಾವು ಚೂಸ್ ಮಾಡಲಿಕ್ಕುಂಟು. ಯಾವುದು ಸ್ಮೆಲ್ಲೆಲ್ಲ ನಮಗೆ ಕೊಡ್ತಾರೆ, ಯಾವ ಥರ ಏನೇನು ಬೇಕಂತೇಳಿ, ಯಾವ ಸ್ಮೆಲ್ಲಿದ್ದು ನಿಮಗೆ ಪರ್ಫ್ಯೂಮ್ ಬೇಕಂತ ಎಲ್ಲ ಕೊಡ್ತಾರೆ. ಈಗ ನಾವು 2 ನಾವು ಚೂಸ್ ಮಾಡಿದ್ದೇವೆ. 2 ಚೂಸ್ ಮಾಡಿದ ನಂತರ ಒಂದು ನಮಗೆ ಅದರಿಂದ ಆಫರಾಗಿ ಒಂದು ಸಿಕ್ಕಿತ್ತು. ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಫುಲ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಹೇಗೆ ಮಾಡ್ತಾರೆ. ನಿಜವಾಗಿ ಇದೆಲ್ಲ ನೋಡಲಿಕ್ಕೆ ನಿಮಗೆ ಈ ಕಡೆ ಬರಲಿಕ್ಕಿದ್ರೆ ನೋಡಿ, ನೀವು ಸಹ ತಗೊಳ್ಳಿ. ಒಳ್ಳೆ ಅಂದರೆ ತುಂಬ ಒಳ್ಳೆ ಸ್ಮೆಲ್ಲು, ಒಳ್ಳೆ ಇದು ಇರ್ತದೆ. ಅಂದರೆ ತಗೊಳ್ಳಿ. ಮತ್ತು ಅದು ಸ್ವಲ್ಪ ಕಾಸ್ಟ್ಲಿವೇ ಮಾತ್ರ. ಯಾವ ಥರ ಅವರು ರೆಡಿ ಮಾಡ್ತಾರೆ ನೋಡಿ. ಅಂದರೆ ಕೈಗೆ ಗ್ಲೌಸ್ ಮತ್ತು ಕಣ್ಣಿಗೆ ಸಹ ಒಂದು ಗ್ಲಾಸ್ ಸಹ ಇಡ್ತಾರೆ, ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಯಾವ ಥರ ಮಾಡೋದು ನೋಡಿ. ಕ್ಯಾಪ್ ಹೇಗೆ ಹಾಕ್ತಾರಂತ ನೋಡಿ ಫ್ರೆಂಡ್ಸ್. ಈ ಥರ ರೆಡಿ ಮಾಡಿ ನಮ್ಮ ಪರ್ಫ್ಯೂಮ್ ರೆಡಿ ಮಾಡಿ ಕೊಟ್ಟರು. ಇನ್ನು ಸೆಕೆಂಡ್ ಬಾಟಲ್, ಕೊನೆಗೆ ನಾನು 3 ಬಾಟಲ್ ರೆಡಿ ಮಾಡಿ ನನ್ನ ಕೈಗೆ ಕೊಟ್ಟರು ಶಾಪಿನವರು.
ನಂಗಂತೂ ತುಂಬ ಖುಷಿ ಆಯಿತು. ಕೊನೆಗೆ ನಾವು ಬಂದದ್ದು ಕ್ಯಾಂಪಸ್ ಒಂದು ಶೂಗೆ, ಅಂದರೆ ನನ್ನ ಮಗನಿಗೆ ಶೂ ಬೇಕಂತ ಹೇಳ್ತಾ ಇದ್ದ. ಇಲ್ಲಿ ಬಂದು ನಾನು ಶೂ ಎಲ್ಲ ನೋಡ್ತಾ ಇದ್ದೆ. ಕೊನೆಗೆ ನಾನು ಮಗನ ಹತ್ರ ಹೇಳಿದೆ ವೈಟ್ ಶೂ ತಗೊಳ್ಬೇಡ, ಆಲ್ರೆಡಿ ಮನೇಲಿ 2 ಉಂಟಂತೇಳಿ. ಅವನು ಬಂದು ಫಸ್ಟ್ ಸೆಲೆಕ್ಟ್ ಮಾಡಿದ್ದೆ ವೈಟ್, ಮತ್ತು ಅದು ನಾನು ಇಷ್ಟ ಇಲ್ಲ ಅಂತ ಹೇಳಿ ಬೇರೆ ಅವನು ತಗೊಂಡ. ಕೊನೆಗೆ ಆ ಶೂವಿನ ಒಟ್ಟಿಗೆ ಇನ್ನೊಂದು ಆಫರ್ ನನಗೂ ಸಹ ಸಿಕ್ಕಿತ್ತು. ತುಂಬ ಖುಷಿಯಾಯಿತು. ನನಗೂ ಸಹ ಫ್ರೀಯಾಗಿ ಸಿಕ್ಕಿತ್ತು. ನಾನು ಸಹ ತಗೊಂಡು ಖುಷಿಯಾಗಿ ಶಾಪಿಂದ ಹೊರಗೆ ಬಂದೆ. ಹೋಗ ಏನು ಹಿಂಗೆಲ್ಲ ಹಾಗೆ ಹೊರಗಡೆ ಬರುವಾಗ ಯಾದವ್ ಚರ್ಮುರಿ ಅಂತ ನಿಮಗೆ ಗೊತ್ತಿರ್ಬೋದು, ನೆಕ್ಸಸ್ ಮಾಲಲ್ಲಿ. ಇಲ್ಲಿ ನನ್ನ ಮಗ ತಗೊಂಡ ಪಾವ್ ಭಾಜಿ. ನನಗಂತೂ ಚರ್ಮುರಿ ಇಷ್ಟ. ನಾನು ಚರ್ಮುರಿ ಆರ್ಡ್ರ್ ಕೊಟ್ಟೆ, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ನೀವು ಈ ಕಡೆ ಬಂದರೆ ಚರ್ಮುರಿ ಒಂದು ತಿನ್ನೋದೇ ಹೋಗಬೇಡಿ. ಯಾದವ್ ಚರ್ಮುರಿ ಅವರ ಫೇಮಸ್. ಎಲ್ಲರೂ ಈ ಕಡೆ ಬಂದರೆ ಒಂದು ಚರ್ಮುರಿ ತಿಂತಾರೆ. ತುಂಬ ರಶ್ ಆಗಿತ್ತು. ನಮಗೆ ಒಂದು 45 ಮಿನಿಟ್ ನನಗೆ ವೆಯ್ಟ್ ಮಾಡಲಿಕ್ಕಿತ್ತು. ನಾನೊಂದು ಅದರೊಟ್ಟಿಗೆ ಒಂದು ಬಾಯ್ಲ್ ಆಮ್ಲೆಟ್ ನಾನು ಆರ್ಡ್ರ್ ಕೊಟ್ಟಿದ್ದೆ. ಅದು ಸಹ ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗನ ಸ್ಪೆಷಲ್ ಲೆಬನನ್ ಅಂತೆ. ಅದು ಎಂತಂತ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಟ್ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಅದು ಸ್ವಲ್ಪ ಸ್ವೀಟ್ ಆಗಿತ್ತು. ನನಗೆ ಅದು ಇಷ್ಟ ಆಗಲಿಲ್ಲ. ಅವನೊಬ್ಬ ತಿಂತಾ ಇದ್ದ, ಅದು ತುಂಬ ಚೆನ್ನಾಗಿದೆ, ಇದೊಂದು ಹೊಸ ತಿಂಡಿ ಅಂತೇಳಿ. ಸರಿ, ನಿಂಗೆ ಇಷ್ಟ ಆದ ತಿನ್ನ ಅಂತ ಹೇಳಿದೆ. ಫ್ರೆಂಡ್ಸ್, ನಾವು ಈಗ ಮನೆಗೆ ರೀಚ್ ಆಗಿದ್ದೇವೆ. ಶಾಪಿಂಗ್ ಆಯಿತು, ಹೊಟ್ಟೆ ಫುಲ್ ಆಯಿತು. ಇನ್ನು ಸ್ನಾನ ಒಂದು ಮಾಡಲಿಕ್ಕೆ ಉಂಟು. ಸ್ನಾನ ಆಗಲಿಲ್ಲ, ಯಾಕಂದರೆ ಮೊದಲು ಸ್ನಾನ ಮಾಡಿ ಹೋದರೆ ಪುನಃ ಮಾಡಬೇಕು. ಅದಕ್ಕೆ ಸೀದಾ ಹೋದದಲ್ಲಿ ತುಂಬ ಸೆಕೆ ಎಲ್ಲ ಇತ್ತು. ಹಾಗೆಯೇ ತೇರಾಗಲಿಕ್ಕೆ ಉಂಟು. ಸ್ನಾನ ಆದ ನಂತರ ಪ್ರೇಯರ್ ಆದ ನಂತರ ಮಲಗೋದು. ತುಂಬ ಹೊತ್ತಾಯಿತು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಮತ್ತು ನಿಮಗೆ ಗೊತ್ತಲ್ಲ ಏನು ಮಾಡಬೇಕಂತೇಳಿ ಶೇರ್ ಮಾಡಿ. ಓಕೆ, ಹಾಗೆಯೇ ಎಲ್ಲರಿಗೂ ನಾನು ಗುಡ್ ನೈಟ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಹೇಳ ಬಾಯ್.